ಬೆಂಗಳೂರಲ್ಲಿ ಮಡಿವಾಳ ಏರಿಯಾದಲ್ಲಿ ಹೋಟೆಲ್ ಹುಡುಕ್ತಾ ಇದ್ರೆ ಒಂದು ಹೋಟೆಲ್ ಸೇಲ್ಗೆ ಇದೆ. ಹೋಟೆಲ್ ಏನು, ಎಷ್ಟು ವ್ಯಾಪಾರ ಆಗುತ್ತೆ ಅದರ ಬಗ್ಗೆ ಮಾತಾಡೋಣ. ನಮ್ಮ ಓನರ್ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಅವ್ರು ಯಾಕೆ ಸೇಲ್ ಮಾಡ್ತಾ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ಸರ್ ತಮ್ಮ ಹೆಸರು? ವೆಂಕಟೇಶ್. ವೆಂಕಟೇಶ್. ಸರ್ ಇದು ಹೋಟೆಲ್ ಸೇಲ್ಗೆ ಇಟ್ಟಿದೆ ಅಂತ ಹೇಳ್ತಾ ಇದ್ದೀರಾ, ಯಾಕೆ, ಏನಕ್ಕೆ? ಹೋಟೆಲ್ ಸೇಲ್ ಇಟ್ಟಿದ್ರೆ ನಂದು ವ್ಯಾಪಾರ ಬೇರೆ ಇದೆ, ಟೊಮೊಟೊ ವ್ಯಾಪಾರ ಇದೆ. ಅಲ್ಲಿ ನಾನು 2 ಗಂಟೆ ರಾತ್ರಿ ಹೋಗ್ಬೇಕು, ಮತ್ತೆ ಇಲ್ಲಿ ನಾನು ಬರೋಷ್ಟಲ್ಲಿ 8 ಗಂಟೆ ಆಗುತ್ತೆ. ಅದರಿಂದ ಓಪನ್ ಕೇರ್ ಮಾಡಕ್ಕಾಗ್ತಲ್ಲ. ನಾನು ಇಲ್ಲಿ ಬೆಳಿಗ್ಗೆ 8 ಗಂಟೆ ಬಂದ್ಬಿಟ್ರೆ ಮತ್ತೆ ನೈಟ್ 12-1 ಗಂಟೆ ಆಗುತ್ತೆ. ಮತ್ತೆ ನಾನು 1 ಅವರ್ ರೆಸ್ಟ್ ಮಾಡಿ ಮತ್ತೆ 2 ಗಂಟೆಗೆ ವ್ಯಾಪಾರ ಹೋಗ್ಬೇಕು. ಅಲ್ಲಿಗೆ ಸ್ಟ್ರೆಸ್ ಜಾಸ್ತಿ ಇದೆ, ಮೇಂಟೈನ್ ಮಾಡಕ್ಕಾಗ್ತಲ್ಲ. ಮೇನ್ ಏನಂದ್ರೆ ಬಾಡಿ ಇಂಪಾರ್ಟೆಂಟ್, ರೆಸ್ಟ್ ಬೇಕು. ದುಡ್ಡು ಇಂಪಾರ್ಟೆಂಟ್ ನೋಡಕ್ ಹೋದ್ರೆ ನಮ್ಮ ಹಾಸ್ಪಿಟಲ್ ಖರ್ಚು ಮಾಡಿದ್ರೆ ಮತ್ತೆ. ಸರ್ ಇದು ಏರಿಯಾ, ಮೇನ್ ಎಕ್ಸಾಕ್ಟ್ ಏರಿಯಾ ನಿಯರ್ ಅಯ್ಯಪ್ಪ ಟೆಂಪಲ್, ಮಡಿವಾಳ. ಏನೆಲ್ಲ ಇದೆ ನಿಮ್ಮ ಹೋಟೆಲ್, ತೋರಿಸ್ಬೋದಾ? ನೋಡಿ ಹೇಳಿ. ನೋಡಿ, ದೋಸೆ ಕೌಂಟರ್ ಇದೆ. ಇದು ದೋಸೆ ಕೌಂಟರ್. ಓಕೆ. ಇಲ್ಲಿ ಒಂದು ದೋಸೆ ರೆಗ್ಯುಲರ್ ಮಾಡ್ತಿದ್ದೀರಾ? ರನ್ನಿಂಗ್ ಇದೆ. ಓಕೆ. ದೋಸೆ ಎಲ್ಲ 15-20 ವೆರೈಟಿ ಮಾಡಿದೆ. ಓಕೆ. ಮತ್ತೆ ಜ್ಯೂಸ್ ಕೌಂಟರ್ ಅದು ಕ್ಲೋಸ್ ಮಾಡಿದೀವಿ, ಮೇಂಟೈನ್ ಮಾಡಕ್ಕಾಗ್ತಾರ ಅಂತ. ಮತ್ತೆ ಟೀ ಕೌಂಟರ್ ಇದೆ. ಮತ್ತೆ ಇಲ್ಲಿ 24 ಜನ ಕುತ್ಕೋಬಹುದು. 24 ಜನ ಟೇಬಲ್ ಇದೆ? 6 ಟೇಬಲ್ ಇದೆ, 24 ಚೇರ್ ಇದೆ. ಈಗ ಎಷ್ಟು ಸ್ಟಾಫ್ ಮೇಂಟೈನ್ ಇದ್ದಾರೆ? ಸ್ಟಾಫ್ ನಮ್ಮ ಹತ್ರ 6 ಜನ ಇದ್ದಾರೆ. ಓಕೆ. ಇದು ಅದಲ್ಲದೆ ನಿಮ್ದು ಈಗ ಟೋಟಲ್ ಅಂದಾಜು ಈಗ ಕೇಳ್ತಾರೆ ಯಾರಾದ್ರೂ ಖರೀದಿ ಮಾಡೋರು ನಮ್ ಥ್ರೂ ಬಂದ್ರೆ, ಅವ್ರು ರೇಟ್ ಎಲ್ಲ ಕೇಳ್ತಾರೆ, ಅದು ಮತ್ತೆ ಹೇಳಿ. ಮತ್ತೆ ಅವರೇಜ್ ಎಷ್ಟು ಬಿಸ್ನೆಸ್ ಬರ್ತಾ ಇದೆ ನಿಮ್ಗೆ? ಸರ್ ಅವರೇಜ್ ನಾನು ಬಂದು ಇಂಟ್ರೆಸ್ಟ್ ಕೊಟ್ಟು ಮಾಡಿದ್ರೆ 30-35 ಸಾವಿರ ಮಾಡ್ಬೋದು. ನಾನು ಇವಾಗ 25-26 ಸಾವಿರ ಮಾಡ್ತಾ ಇದ್ದೀನಿ. ಫ್ರೈಡೆ, ಸ್ಯಾಟರ್ಡೆ, ಸಂಡೇ 30-32 ಆಗ್ತಾ ಇದೆ. ನಾನು ಇನ್ನೂ ಫುಲ್ ಕಾನ್ಸೆಪ್ಟ್ ಕೊಟ್ಟು ಮಾಡಿದ್ರೆ ಮ್ಯಾಕ್ಸಿಮಮ್ 35, ಮಿನಿಮಮ್ 35 ಮಾಡ್ಬೋದು. ಈಗ ಎಷ್ಟು ಸ್ಟಾಫ್? ಜ್ಯೂಸ್ ಕೌಂಟರ್, ಟೀ ಕೌಂಟರ್ ಓಪನ್ ಮಾಡಿದ್ರೆ 40 ರೀಚ್ ಆಗುತ್ತೆ. ಇದೆಲ್ಲ ಕ್ಲೋಸ್ ಮಾಡಿದೀನಿ. ಇದು ಮೈನ್ ಮಡಿವಾಳ ಅಂದ್ರೆ ಈಗ ಹತ್ರ ಲ್ಯಾಂಡ್ ಅಯ್ಯಪ್ಪ ಟೆಂಪಲ್. ಮೈನ್ ನಮ್ದು ಏನ್ ಪ್ಲಸ್ ಪಾಯಿಂಟ್ ಏನಂದ್ರೆ ನಮ್ದು ಮೇನ್ ರೋಡ್, ಡಬಲ್ ಶೆಟ್ರು. ಈ ಕಡೆ ಓಪನ್ ಇದೆ, ಈ ಕಡೆ ಓಪನ್ ಇದೆ, ಆ ಕಡೆ ಓಪನ್ ಇದೆ. ಬಟ್ ಇನ್ನೊಂದೇನಂದ್ರೆ ಟ್ರಾವೆಲರ್ಸ್ ಲೈನ್, ಟ್ರಾವೆಲರ್ಸ್. ಮತ್ತು ಮೇನ್ ಸೆಂಟ್ ಜಾನ್ಸ್ ಹಾಸ್ಪಿಟಲ್. ಅಲ್ಲಿ ಊಟ ಅಲ್ಲಿ ಸ್ವಲ್ಪ ಯಾರು ಲೈಕ್ ಮಾಡೋಲ್ಲ ಅಂದ್ರೆ ಕಸ್ಟಮರ್ ಇಲ್ಲೇ ಬರ್ತಾರೆ. ಆಮೇಲೆ ಟ್ರಾವೆಲರ್ಸ್ ಎಲ್ಲ ಇಲ್ಲೇ ಮೇನ್. ನೈಟ್ ಅಲ್ಲಿ ನೋಡ್ಬೋದು ನೀವು. ಮೇನ್ ಟ್ರಾವೆಲರ್ಸ್ ಸುಮಾರು ಒಂದು 60-70 ಟ್ರಾವೆಲರ್ಸ್ ಇದೆ. ಸರೌಂಡ್ ಫುಲ್ ಟ್ರಾವೆಲರ್ಸ್ ಇದೆ. ಈಗ ಫ್ರಿಡ್ಜ್ ಒಂದು ಬಿಟ್ಟು ಬಾಕಿ ಎಲ್ಲ ನೀವು ಐಟಮ್ ಬಿಟ್ಟು ಬಾಕಿ ಎಲ್ಲ ಕೊಡ್ತೀವಿ. ಓಕೆ. ಈಗ ನಿಮ್ಮ ರೇಟ್ ಎಷ್ಟು ಸರ್ ಈ ಹೋಟೆಲಿಗೆ ಕೊಡುದಾದ್ರೆ? ನನ್ನ ರೇಟು ಬೇರೆಯವ್ರು ಹೇಳ್ತಾರೆ 25-30 ಅದೆಲ್ಲ ಬೇಡ, 20 ಬಂದ್ರೆ ಕೊಡ್ತೀನಿ. 20 ಬಂದ್ರೆ ಕೊಡ್ತೀನಿ. ಆಮೇಲೆ ಬೇಕಾದ್ರೆ ಸ್ಲೈಟ್ಲಿ ಕುತ್ಕೊಂಡು ಮಾತಾಡಿದ್ರೆ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀನಿ. ಓಕೆ. ಸ್ನೇಹಿತರೆ, ಇವ್ರ ನಂಬರ್ ನಾವು ಸ್ಕ್ರೀನ್ ಅಲ್ಲಿ ಹಾಕ್ತಿವಿ. ವೆಂಕಟೇಶ್ ಅಂತ. ಅವ್ರಿಗೆ ನಮ್ದು ಟೊಮೆಟೊ ವ್ಯಾಪಾರ ಇದೆ, ಹೋಲ್ಸೇಲ್ ಮತ್ತೆ ಬಟ್ಟೆ ಅಂಗಡಿ ವ್ಯಾಪಾರ. ಅದು ಸ್ಟ್ರೆಸ್ ಗೋಸ್ಕರ ಅವರು ಹೋಟೆಲ್ ಏನೋ ಇಂಟ್ರೆಸ್ಟ್ ಅಲ್ಲಿ ತಗೊಂಡಿದ್ರು, ಈಗ ಮ್ಯಾನೇಜ್ ಆಗ್ತಾ ಇಲ್ಲ ಅವ್ರಿಗೆ. ಅವ್ರು ಅದನ್ನ ಸೇಲ್ಗೆ ಇಟ್ಟಿದ್ದಾರೆ. ಅವ್ರು ಇದ್ದದನ್ನ ಇದ್ದಂಗೆ ಹೇಳಿದ್ದಾರೆ. ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ನಾನು ಅವ್ರ ನಂಬರ್ ಸ್ಕ್ರೀನ್ ಅಲ್ಲಿ ಹಾಕ್ತೀನಿ, ನಮ್ಮ ನಂಬರ್ ಹಾಕ್ತೀನಿ. ನಮಗೂ ಕಾಂಟ್ಯಾಕ್ಟ್ ಮಾಡ್ಬೋದು, ಅವ್ರಿಗೂ ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು.